ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ವಿಶೇಷ ವಿಡಿಯೋಗೆ ಸ್ವಾಗತ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆಯ ಮೇಲೆ ಹತ್ತಿ ಕುಳಿತು ಬಾಯಿಗೆ ಬೀಡಿ ಇಟ್ಟ ಕಿಡಿಗೇಡಿ. ಹೌದು, ಮೈಸೂರಿನಲ್ಲಿ ಕಿಡಿಗೇಡಿಯೊಬ್ಬ ಕೆಆರ್ ವೃತ್ತದಲ್ಲಿರುವಂತಹ ಆಧುನಿಕ ಮೈಸೂರಿನ ಹರಿಕಾರ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಪ್ರತಿಮೆಯ ಮೇಲೆ ಏರಿ ಕುಳಿತು ಅವಮಾನ ಮಾಡಿರುವಂತಹ ಘಟನೆ ನಡೆದಿದೆ. ಶುಕ್ರವಾರ ಸಂಜೆ ಬೆಳಕಿರುವಂತಹ ಸಂದರ್ಭದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಪ್ರತಿಮೆಗೆ ಹಾನಿ ಆಗೋದನ್ನ ಕೂಡ ಲೆಕ್ಕಿಸದೆ ಪುಂಡಾಟವನ್ನ ಮೆರೆದಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಂದಾಜು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಕಿಡಿಗೇಡಿ ಪ್ರತಿಮೆಯನ್ನ ಏರಿ ಜಗ್ಗಿರುವಂಥದ್ದು ಮಾತ್ರ ಅಲ್ಲದೆ ನಾಲ್ವಡಿ ಅವರ ಬಾಯಿಗೆ ಬೀಡಿಯನ್ನ ಇಟ್ಟು ಅದನ್ನ ಹಚ್ಚುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದ ಅಂತೇಳಿ ಅಲ್ಲಿ ನೆರೆದಿದ್ದ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವಂತಹ ಪ್ರತಿಮೆಯ ಬಳಿಯಲ್ಲೇ ಇಂತಹ ಒಂದು ಕೃತ್ಯ ನಡೆದಿದ್ದು, ಕರ್ತವ್ಯ ನಿರತ ಪೊಲೀಸರು ಇದನ್ನ ತಡೆಯದೇ ಇರುವಂಥದ್ದು ವಿಪರ್ಯಾಸವೇ ಸರಿ. ಈ ಘಟನೆಯ ಬೆನ್ನಲ್ಲೇ ನಗರ ನಿರ್ಮಾಣಕ್ಕೆ ಕಾರಣವಾದ ಮಹನೀಯರ ಪ್ರತಿಮೆಗೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುವಂತೆ ಮಾಡ್ತಾ ಇದೆ. ಸಾಮಾನ್ಯವಾಗಿ ಕೆಆರ್ ಸರ್ಕಲ್ ಜನ ಹಾಗೂ ವಾಹನ ದಟ್ಟಣೆಯಿಂದ ಯಾವಾಗಲೂ ಕೂಡ ಕೂಡಿರುತ್ತೆ. ಸಂಚಾರ ಪೊಲೀಸರು ದಿನದ 24 ಗಂಟೆ ಕೂಡ ಕಾರ್ಯನಿರ್ವಹಿಸುವಂಥ ಸರ್ಕಲ್ ಇದಾಗಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಯಾರ ಕಣ್ಣಿಗೂ ಕೂಡ ಬೀಳದೆ ಆತ ಪ್ರತಿಮೆ ಮೇಲೆ ಹತ್ತಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಇದೀಗ ಜನರು ಕೇಳ್ತಿದ್ದಾರೆ. ಅಮೃತ ಶಿಲೆಯಿಂದ ಮಾಡಿರುವಂತಹ ಪ್ರತಿಮೆ ಇದಾಗಿದ್ದು ಈಗಾಗಲೇ ಕೆಲವು ಕಡೆಗಳಲ್ಲಿ ಬಿರುಕು ಕೂಡ ಬಿಟ್ಟಿರುವಂಥದ್ದು. ಈ ಹಿಂದೆ ಪ್ರತಿಮೆ ಹಾಗೂ ಅದರ ಗೋಪುರಕ್ಕೆ ಆಗಿದ್ದ ಸಣ್ಣ ಪುಟ್ಟ ಹಾನಿಯನ್ನ ಸರಿ ಮಾಡೋದಕ್ಕೆ ಸ್ಥಳೀಯ ಆಡಳಿತ ನಿರೀಕ್ಷೆಯೇ ಮಾಡದಷ್ಟು ದೀರ್ಘ ಸಮಯವನ್ನ ತೆಗೆದುಕೊಂಡಿತ್ತು. ಆದರೆ ಈಗ ಈ ಘಟನೆಯಿಂದ ಪ್ರತಿಮೆಗೆ ಆಗಿರುವಂತಹ ಹಾನಿ ಎಂಥದ್ದು ಅನ್ನೋದನ್ನ ಇನ್ನಷ್ಟೇ ಪರಾಮರ್ಶೆ ಮಾಡಬೇಕಾಗಿದೆ. ಇನ್ನು ಶುಕ್ರವಾರ ಮಧ್ಯಾಹ್ನ 3:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಪೊಲೀಸರಿಗೆ ಮಾಹಿತಿ ನೀಡೋದಕ್ಕೆ ಕರೆ ಮಾಡಿದ್ರು ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಪೊಲೀಸ್ ಲೈನ್ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ನೆರೆದಿದ್ದ ಸ್ಥಳೀಯರೊಬ್ಬರು ಹೇಳಿದ್ದಾರೆ. ಕಿಡಿಗೇಡಿ ಪ್ರತಿಮೆಯ ಮೇಲೆ ಬೆಂಕಿ ಕಡ್ಡಿಯನ್ನ ಗೀರ್ತಾ ಇದ್ದ. ನಾಲ್ವಡಿ ಅವರ ಬಾಯಿಗೆ ಬೀಡಿ ಇಡುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದ. ಎಷ್ಟೇ ಹೇಳಿದ್ರು ಕೂಡ ಪ್ರತಿಮೆಯ ಆವರಣದಿಂದ ಆತ ಹೊರಗಡೆ ಬಂದೇ ಇರಲಿಲ್ಲ. ಕೊನೆಗೆ ಪೊಲೀಸ್ ಬರುವಂತಹ ಸೂಚನೆಯ ಬೆನ್ನಲ್ಲೇ ಅಲ್ಲಿಂದ ಆತ ಕಾಲ್ಕಿತ್ತಿದ್ದಾನೆ. ಈ ನಡುವೆ ಅರಸು ಮಂಡಳಿ ಸಂಘದ ಅಧ್ಯಕ್ಷರು ಸೂಕ್ತ ಭದ್ರತೆಯನ್ನ ಕಲ್ಪಿಸುವವರೆಗೂ ಕೂಡ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಕೆಲವರು ಪ್ರತಿಭಟನೆಯನ್ನ ಮಾಡಿದ್ರು. ಪೊಲೀಸರ ಭರವಸೆ ಸಿಕ್ಕ ಬಳಿಕ ಅಲ್ಲಿಂದ ಹೊರಟಿದ್ದಾರೆ. ಇನ್ನು ಭೂಮಿ, ನೀರು, ಬೆಳಕು ಒದಗಿಸಿ ಪ್ರಜೆಗಳಿಗೆ ಅನ್ನದ ಮಾರ್ಗವನ್ನ ತೋರಿ ಅಭಿವೃದ್ಧಿಯ ನಂದನವನ್ನ ನಿರ್ಮಿಸಿದ ಮೈಸೂರು ಸಂಸ್ಥಾನವನ್ನ ಅಕ್ಷರಶಃ ರಾಮರಾಜ್ಯದ ಕಲ್ಪನೆಯನ್ನು ಮೀರಿ ಕಟ್ಟಿ ಬೆಳೆಸಿದ, ಇವತ್ತಿಗೂ ಕೂಡ ಜನರ ಪಾಲಿನ ಆರಾಧ್ಯ ದೈವ ಆಗಿರುವಂತಹ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಪ್ರಭುಗಳ ಪ್ರತಿಮೆಯನ್ನ ಮೈಸೂರಿನಲ್ಲಿ ಹಾಡು ಹಗಲಲ್ಲೇ ಅಪಮಾನಿಸಿರುವಂತಹ ವಿಕೃತ ಕಿಡಿಗೇಡಿಯನ್ನ ಈ ಕೂಡಲೇ ಬಂಧಿಸಿ ಮೈಸೂರು ಪೊಲೀಸರು ಉಪೇಕ್ಷೆ ಧೋರಣೆಯನ್ನ ತಳೆದರೆ ಜನಾಕ್ರೋಶ ಉಲ್ಬಣವಾದಿತು. ಬಿಜೆಪಿ ಮುಖಂಡರು ಆದ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಆರ್ ರಘಾ ಕೌಟಿಲ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ. ಇನ್ನು ಒಡೆಯರ್ ಪ್ರತಿಮೆ ಸೇರಿದ ಹಾಗೆ ಅರಮನೆ ಮುಂದಿನ ಚಾಮರಾಜ ಒಡೆಯರ್, ಹಾರ್ಡಿಸ್ ವೃತ್ತದ ಚಾಮರಾಜ ಒಡೆಯರ್ ಪ್ರತಿಮೆಗಳಿಗೆ ಸೂಕ್ತವಾದ ಭದ್ರತೆಯನ್ನ ಕಲ್ಪಿಸಬೇಕು. ಪ್ರತಿಮೆಗಳ ಆವರಣದಲ್ಲಿ ಫೋಟೋಶೂಟ್ ಮಾಡುವ ಮೂಲಕ ಪಾರಂಪರಿಕ ಹಿನ್ನೆಲೆ ಹೊಂದಿರುವಂತಹ ಮಹನೀಯರ ಪ್ರತಿಮೆಗಳಿಗೆ ಅಪಚಾರ, ಹಾನಿ ಉಂಟು ಮಾಡುವಂತಹ ಸನ್ನಿವೇಶ ನಿತ್ಯವೂ ಕೂಡ ನಡೀತಾ ಇದೆ. ಮೈಸೂರಿನಲ್ಲಿ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯ ಮೇಲೆ ನಡೆದಂತಹ ಈ ಒಂದು ಅಗೌರವ ತೋರುವಂತಹ ಕೃತ್ಯವನ್ನ ನಾವು ಬಲವಾಗಿ ಖಂಡಿಸ್ತೇವೆ. ಅವರು ನಮ್ಮ ಪೂರ್ವಜರು ಅನ್ನುವಂತಹ ಕಾರಣಕ್ಕಾಗಿ ಮಾತ್ರವಲ್ಲ, ಅವರು ರಾಜ್ಯ ಮತ್ತು ರಾಷ್ಟ್ರಕ್ಕಾಗಿ ಕೈಗೊಂಡ ದೂರದೃಷ್ಟಿಯ ಅಭಿವೃದ್ಧಿ ಕಾರ್ಯಗಳಿಗೆ ನಾಡಿನ ಜನತೆ ಅಭಾರಿಯಾಗಿ ಸ್ಮರಿಸ್ತಾ ಇದ್ದಾರೆ. ಅವರ ಗೌರವ ಭಾವನೆಗಳಿಗೆ ಇದೀಗ ಧಕ್ಕೆ ಕೂಡ ಉಂಟಾಗಿದೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವು ಮಾಹಿತಿಗಳನ್ನ ಪಡೆದುಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.